ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ನಿಂಬೆ ಮರದಹಳ್ಳಿ ಗ್ರಾಮದಲ್ಲಿ ನಡೆದ 17 ವರ್ಷದ ಮೇಘನ ನಾಪತ್ತೆ ಪ್ರಕರಣ ಈಗ ಭೀಕರ ಕೊಲೆ ಪ್ರಕರಣವಾಗಿ ಮಾರ್ಪಟ್ಟಿದೆ. ಪೊಲೀಸರ ವಿಚಾರಣೆಯಲ್ಲಿ ತಂದೆ ತಿಮ್ಮರಾಯಪ್ಪನೇ ಮಗಳ ಹತ್ಯೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಎಂಬ ಮಾಹಿತಿ ಹೊರಬಿದ್ದಿದೆ. ಆರೋಪಿಯ ಹೇಳಿಕೆಯಂತೆ ಮೊದಲು ಮಗಳನ್ನು ಬಾವಿಗೆ ತಳ್ಳಿ ಬಳಿಕ ಕಲ್ಲು ಎಸೆದು ಹತ್ಯೆ ಮಾಡಲಾಗಿದೆ. ನಂತರ ಶವವನ್ನು ಬಾವಿಯಿಂದ ತೆಗೆದು ನಿರ್ಜನ ಪ್ರದೇಶದಲ್ಲಿ ಮುಚ್ಚಲಾಗಿದೆ ಎಂದು ತಿಳಿದುಬಂದಿದೆ. ಘಟನೆ ಬಳಿಕ ತಿಮ್ಮರಾಯಪ್ಪನೇ ತನ್ನ ಪತ್ನಿ ನಿರ್ಮಲಾ ಜೊತೆಗೂಡಿ ಮಗಳ ನಾಪತ್ತೆಯ ನಂತರ ಆತ ಕೂಡ ಕೆಲ ದಿನಗಳಿಂದ ಕಾಣೆಯಾಗಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ. ಮದುವೆ ವಿಚಾರವೇ ಈ ದುರಂತಕ್ಕೆ ಕಾರಣವಾಗಿರುವ ಶಂಕೆ ವ್ಯಕ್ತವಾಗಿದೆ. ಮೇಘನಾಳನ್ನು 18 ವರ್ಷ ತುಂಬುವ ಮುನ್ನವೇ ಮದುವೆ ಮಾಡಬೇಕೆಂದು ಮನೆಯೊಳಗೆ ಮಾತುಕತೆ ನಡೆದಿತ್ತು. ತಾಯಿ ನಿರ್ಮಲಾ ಸಂಬಂಧಿಕರೊಂದಿಗೆ ಮದುವೆ ಮಾಡಲು ಮುಂದಾಗಿದ್ದರು. ಆದರೆ ಈ ಸಂಬಂಧಕ್ಕೆ ತಂದೆ ತಿಮ್ಮರಾಯಪ್ಪ ವಿರೋಧ ವ್ಯಕ್ತಪಡಿಸಿದ್ದಾನೆ ಎಂದು ಮಾಹಿತಿ ಇದೆ. ಕಳೆದ 4-5 ತಿಂಗಳಿಂದ ಮನೆಯೊಳಗೆ ಈ ವಿಚಾರವಾಗಿ ನಿರಂತರ ಜಗಳ ನಡೆಯುತ್ತಿತ್ತು. ಈ ಸಂಬಂಧ ಕಳ್ಳಂಬೆಳ್ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಪ್ರಕರಣ ದಾಖಲಾಗಿದ್ದು, ಈಗ ಅದು ಕೊಲೆ ಪ್ರಕರಣವಾಗಿ ತನಿಖೆ ಮುಂದುವರೆದಿದೆ.